ಒಳ್ಳೆ ಆಡಳಿತ ಕೊಡಬೇಕು ಅಂತಿದ್ರೆ, ಒಳ್ಳೆ ಆಡಳಿತ ಕೊಡಬೇಕಾದ್ರೆ ಒಳ್ಳೆ ಅಧಿಕಾರಿಗಳ ಜೊತೆ ಇದ್ರೆ ಮಾತ್ರ ಸಾಧ್ಯ ಅನ್ನೋದನ್ನ ನಾನು ನಂಬಿದ್ದೀನಿ. ನಾನು ಪ್ರತಿಯೊಂದಕ್ಕೂ ಸರ್ಕಾರ ಇದರಿಂದ ಟ್ರಾನ್ಸ್ಫರ್ ಮಾಡಕ್ ಹೋಗೋದು, ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳೋದು, ಇಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು, ಡಿಬೇಟ್ಸ್ ಮಾಡೋದು, ಇದು ನನ್ನ ಹತ್ರ ಇಲ್ಲ. ನನ್ನ ಮುಂದೆ ಆ ಪ್ರಶ್ನೆ ಯಾವುದೇ ಅಧಿಕಾರಿ, ನನ್ನ ತಾಲೂಕು ಲೆವೆಲ್ ಅಧಿಕಾರಿ ಯಾರಾದ್ರೂ ಹೇಳ್ಬೋದು, ನಾನು ಅದನ್ನ ಧೈರ್ಯವಾಗಿ ಹೇಳ್ತಿರ್ಬೋದು. ಅದರಿಂದ ನಾನು ಒಂದು ಮಾತು ಹೇಳೋದೇನಂದ್ರೆ, ನಿಮ್ಗೆಲ್ಲರಿಗೂ ಕೂಡ ಧೈರ್ಯವಾಗಿ ಕೆಲಸ ಮಾಡುವಂತ ಧೈರ್ಯ ತಗೋಬೇಕು. ಹೋರಾಟಗಾರ ಇರ್ತಾರೆ, ಇವತ್ತಿನ ಹೊಸದಲ್ಲ ಹೋರಾಟಗಾರರು, ಮೊದಲಿಂದ ಕೂಡ ಹೋರಾಟಗಾರ ಇರ್ತಾರೆ. ಆದ್ರೆ ಈಗಿನ ಹೋರಾಟಗಾರರು ಮೊದಲ ಹೋರಾಟಗಾರಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಇವತ್ತು ವೈಯಕ್ತಿಕವಾಗಿ ಕೆಲವು ಹೋರಾಟಗಾರರಿದ್ದಾರೆ, ಮತ್ತೆ ಸರ್ಕಾರ ಒಳ್ಳೆಯ ಉದ್ದೇಶದಿಂದ RTA ಒಂದು ಕಾನೂನನ್ನು ತಂದ್ರು, ಅದು ದುರುಪಯೋಗ ಆಗ್ತಾ ಇದೆ. ಅದಕ್ಕೆ ನಾನು ನನ್ನ ತಾಲೂಕಿನ ಅಧಿಕಾರಿಗಳು ಹೇಳೋದೇನಂದ್ರೆ, ನಿಜವಾಗ್ಲೂ RTA ಅಧಿಕಾರಿಗಳು RTA ಕಾರ್ಯಕರ್ತರು ಬಂದಾಗ ಅವ್ರು ಗೌರವ ಕೊಡಬೇಕಾಗ್ತದೆ. ಮತ್ತೆ ನಿಜವಾಗ್ಲೂ ಹೋರಾಟಗಾರಿದ್ರೆ ಎಲ್ಲಿ ಅನ್ಯಾಯ ಆಗಿರ್ತದೆ, ತೊಂದರೆ ಆಗಿರ್ತದೋ ಅದರ ಪರವಾಗಿ ಹೋರಾಟ ಇದ್ರೆ ಅವ್ರಿಗೂ ಕೂಡ ಗೌರವ ಕೊಡಬೇಕಾಗ್ತದೆ. ಅಧಿಕಾರಿಗಳಾಗಿರ್ಬೋದು, ನಾನು ಕೂಡ ಸೇರಿ. ಇಲ್ಲಿ ಅದು ಆಗ್ತಾ ಇಲ್ಲ. ಎಲ್ಲ ಬೇರೆ ವೈಯಕ್ತಿಕವಾಗಿ ಉದ್ದೇಶಪೂರ್ವಕವಾಗಿ ಅವರ ಒಂದು ಸ್ವಾರ್ಥಕ್ಕಾಗಿ ಒಂದು ತೊಂದರೆ ಕೊಡ್ತಾರೆ ಅನ್ನುವಂತ ಸಂದರ್ಭ ಬಂದಾಗ ಕಾನೂನಲ್ಲಿ ಏನಿದೆ ಅವಕಾಶ, ನೀವೆಲ್ಲರೂ ಕೂಡ ಅಧಿಕಾರಿಗಳು ಧೈರ್ಯ ತಗೋಬೇಕಾಗ್ತದೆ. ಯಾವುದೇ ಆಕೆ ಕಾರ್ಯಕರ್ತ ಆಗಲಿ, ಯಾವುದೇ ಸಂಘ ಸಂಸ್ಥೆಯ ಹೆಸರು ಬರೋದಾಗ್ಲಿ, ಇಲ್ಲ ರಾಜಕೀಯವಾಗಿ ಕೂಡ ಅಷ್ಟೇ, ಈ ಬ್ಲಾಕ್ ಮೇಲ್ ಮಾಡೋದು, ಬೆದರಿಸೋದು ಇವೆಲ್ಲ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ, ನೀವೇನಾದ್ರೂ ಅವ್ರ ಹತ್ರ ರಾಜಿ ಮಾಡ್ಕೊಂಡು ಹೋದ್ರೆ, ನಾವೇನ್ ಅನ್ಕೊಂಡಿದ್ವಿ, ಸರ್ಕಾರ ಏನ್ ಅನ್ಕೊಂಡಿದೆ, ನೀವು ಒಳ್ಳೆ ಆಡಳಿತ ಕೊಡಕ್ ಸಾಧ್ಯನೇ ಇಲ್ಲ. ನಂದು ಕೂಡ ಅಷ್ಟೇ, ನಾನು ಹೇಳೋದು, ನನ್ನ ಮೇಲೆ ಬೇಕಾದಷ್ಟು ಮಾತಾಡ್ತಾರೆ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನೀವು ತಮಗೆಲ್ಲ ಗೊತ್ತಿರೋದೆ, ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಾವ್ ಯಾರು ತಲೆ ಕೆಡಿಸ್ಕೋಬೇಕು, ಭಯ ಬೀಳಬೇಕು. ನಮ್ಮಲ್ಲಿ ಏನಾದ್ರು ಡಿಫರೆನ್ಸ್ ಇದ್ದಾಗ ಕಾಂಪ್ರಮೈಸ್ ಆಗಬೇಕು. ಅವ್ರ ನಾವೇನ ಮಾಡ್ಕೊಂಡಿದ್ವಿ. ನನ್ನ ತಾಲೂಕಲ್ಲಿ ಅಧಿಕಾರಿಗಳು ಯಾರು ಕೂಡ ತವರಿಲ್ಲ. ನಾನು ಧೈರ್ಯವಾಗಿ ಇರಬೇಕಾದ್ರೆ ಡಿಪೆಂಡ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ವಸಂತವ್ರಿಗೆ ಹೇಳ್ತಾರೆ, ತಹಸೀಲ್ದಾರ್ಗೆ ಹೇಳ್ತಾರೆ, ನಾನು ಇವರು ಕೂಡ ಹೇಳಿದ್ದೀನಿ, ಸುಮಾರು ಸರಿ ಹೇಳಿದ್ದೀನಿ. ಈ ತರ ಬ್ಲಾಕ್ ಮೇಲ್ ಹೋರಾಟಗಾರರು, ಬ್ಲಾಕ್ ಮೇಲ್ RTA ಕಾರ್ಯಕರ್ತರು, ನಾವು ನಿಜವಾಗ್ಲೂ ಹೋರಾಟಗಾರರು, ರಿಯಲ್ RTA ಕಾರ್ಯಕರ್ತರು ಗೌರವ ಕೊಡಿ. ಆದ್ರೆ ಬ್ಲಾಕ್ ಮೇಲ್ ಯಾರು ಮಾಡ್ತಾರೆ ಅವರಿಗೆ ಕಾನೂನಲ್ಲಿ ಏನಿದೆ ಒಂದು ಅವಕಾಶ, ಕಾನೂನಂತೆ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಯಾವುದೇ ಅಧಿಕಾರಿ ಹತ್ರ ನಾವು ಕೆಲಸ ತಗೊಳಕ್ಕಾಗಲ್ಲ. ದಯವಿಟ್ಟು ನೀವೇನು ವಸಂತವರಿದ್ದೀರಿ, ಸಬ್ ಇನ್ಸ್ಪೆಕ್ಟರ್ ಆಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ತಮಗಂತೀರಿ, ತಾಲೂಕಿನ ದಂಡಾಧಿಕಾರಿಗಳು ಕೂಡ ನಿಮ್ದು ತುಂಬಾ ಜವಾಬ್ದಾರಿ ಇದೆ, ಇವರು ಕೂಡ ಅಷ್ಟೇ ಜವಾಬ್ದಾರಿ. ಪಾಪ ನಿನ್ನೆ ಹೆಣ್ಣು ಮಕ್ಕಳು ನಮ್ಮ ಮನೆಗೆ ಬಂದು ಅಧಿಕಾರಿ, ಸರ್ ನಮ್ಗೆ ಕೆಲಸ ಮಾಡಕ್ ಆಗೋದಿಲ್ಲ ಸರ್, ಈ RTA ಮತ್ತೆ ಸಂಘ ಸಂಸ್ಥೆಗಳ ಹೆಸರು ಹೇಳಿಕೊಂಡು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾವ ರೀತಿ ನಾವು ಕೆಲಸ ಮಾಡಬೇಕು, ಟ್ರಾನ್ಸ್ಫರ್ ಮಾಡಿಸ್ಬಿಡಿ, ನಾವು ಹೊಟ್ಟೋಗ್ಬಿಡ್ತೀವಿ, ಈ ತಾಲೂಕಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂತೇಳಿ ಬರೀ ಹೆಣ್ಣು ಮಕ್ಕಳೇ ಬಂದು ಒಂದು ಹೇಳಕ್ಕಾಗ್ತದೆ. ನಾವು ಹೌದೇನಮ್ಮ, ಧೈರ್ಯ ಕೊಟ್ಟೆ, ನಾನು ಭಯ ಬಿಡ್ಬೇಡ್ರಿ, ಧೈರ್ಯವಾಗಿ ಕೆಲಸ ಮಾಡಿ. ನೀವೆಲ್ಲ ಗಡಿಸೋ ಪರವಾಗಿಲ್ಲ, ಹೆಂಗ್ ಅಡ್ಜಸ್ಟ್ ಮಾಡ್ಕೊತಿರೋ ಇಲ್ಲ ಧೈರ್ಯ ತಗೋತಿರೋ, ಆ ಹೆಣ್ಮಕ್ಳಿಗೆ ಕೆಲಸ ಮಾಡ್ಬೇಕಾಗ್ತದೆ. ಯಾರು ಜವಾಬ್ದಾರ? ಆ ಅಧಿಕಾರಿ ಪೊಲೀಸ್ ಇಲಾಖೆಗಾಗ್ಲಿ ಇಲ್ಲ ತಾಲೂಕಿನ ಒಂದು ದಂಡಾಧಿಕಾರಿ ವಿಷಯ ತಿಳಿಸಿದಾಗ ಸೀರಿಯಸ್ ಆಗಿ ಅವ್ರಿಗೆ ನಾವು ಸಹಕಾರ ಕೊಡ್ಲಿಲ್ಲ ಅಂದ್ರೆ ನಾವು ಯಾವ ಅಧಿಕಾರಿ ಕೂಡ ತಾಲೂಕಲ್ಲಿ ಇಟ್ಕೊಳಕ್ಕಾಗಲ್ಲ. ಒಳ್ಳೆ ಅಧಿಕಾರಿ ಇರ್ಲಿ ಅಂತ ಅವರೇ ಟ್ರಾನ್ಸ್ಫರ್ ಮಾಡ್ಕೊಂಡು ನನ್ಗೆ ಗೊತ್ತಿದ್ರೆ ಹೊರಟೋಗ್ಬಿಡ್ತಾರೆ. ಯಾರು ಬರ್ತಾರೆ ಅಧಿಕಾರಿಗಳಿಗೆ? ಯಾವ ಅಧಿಕಾರಿ ಕೂಡ ಬರಲ್ಲ. ಅದಕ್ಕೆ ನಾನು ಹೇಳೋದು,
ನೀವೆಲ್ಲರೂ ಕೂಡ ಧೈರ್ಯವಾಗಿ ಕೆಲಸ ಮಾಡಿದ್ರೆ ಸರ್ಕಾರ ಮತ್ತೆ ನಾನು ಕೂಡ ಇದ್ದೀವಿ. ನಿಮ್ಗೆ ಯಾವ ಅಧಿಕಾರಿ ಸಹಕಾರ ಕೊಡಲು ಇಂಥ ಬ್ಲಾಕ್ ಮೇಲರ್ ಸಪೋರ್ಟ್ ಮಾಡ್ತಾರೋ ಅವ್ರಿಗೆ ನಾನು ರಾಜಿ ಆಗಲ್ಲ, ಅವ್ರು ನಾನು ಈ ತಾಲೂಕಲ್ಲಿ ಇಟ್ಕೊಡಲ್ಲ, ಅದನ್ನ ರಾಜಿ ಇಲ್ಲ. ಮೊದಲು ಇವೆಲ್ಲ ಅಧಿಕಾರಿಗಳು ಒಂದಾಗಿ ಅವಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳ್ತಾರೆ, ನಮ್ಮ ಶ್ರೀನಿವಾಸಪುರ ಅಧ್ಯಕ್ಷ ಹೇಳ್ತಾರೆ, ಅಧಿಕಾರಿ ನಮ್ಮ ಕಾಲ ನಾವು ಹೇಳ್ಕೊಂಡು ಹೋಗೋದು ಬೇಡ, ಖುಷಿ ಪಡ್ಬಾರ್ದು ಯಾರು ನೀವು ಅಧಿಕಾರಿಗಳು. ನಾವೇನೋ ರಾಜಕಾರಣಿಗಳಪ್ಪ, ನಾವು ಬೀದಾಗ ನಿಂತ್ಕೊಂತೀವಿ, ನಾವು ನನ್ನ ಪಾರ್ಟಿ ಅಂತೇಳಿ ನೀವು ನಿಂತ್ಕೊಂತೀರ ಬೀದಲ್ಲಿ ಅಧಿಕಾರಿಗಳು. ನೀವು ಬೀದಾಗ ನಿಂತ್ಕೊಂಡ್ರೆ ಕ್ಲೋಸ್ ಆಗ್ಬಿಡ್ತೀವಿ. ನಮಗೇನಂತೆ ಗೆಲ್ತೀವಿ ಸೋಲ್ತೀವಿ, ಒಂದ್ಸರಿ ಎಲೆಕ್ಷನ್ ಇರ್ತೀವಿ. ನಿಮ್ದು ಹಂಗಲ್ಲ, ನೀವು ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಒಗ್ಗಟ್ಟಾಗಿ ಇಂಥ ವಿರುದ್ಧವಾಗಿ ಧೈರ್ಯವಾಗಿ ಹೋರಾಟ ಮಾಡಲಿಲ್ಲ ಅಂದ್ರೆ, ಅವ್ರ ವಿರುದ್ಧವಾಗಿ ನಿಲ್ಲಿಲ್ಲ ಅಂದ್ರೆ ನೀವು ಯಾವ ಅಧಿಕಾರಿ ಕರೆಕ್ಟ್ ಅಲ್ಲ, ಯಾವ ಅಧಿಕಾರಿ ಕೂಡ ಕೆಲಸ ಮಾಡಕ್ಕಾಗಲ್ಲ. ನಾನು ತುಂಬಾ ಆವೇಶದಿಂದ ಹೇಳ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ ಅಧಿಕಾರಿಗಳ ಕಷ್ಟ ನೋಡ್ತಾ ಇದ್ದೀನಿ. ನನ್ಗೇನಾಗ್ಬೇಕು, ದಿನ ದಂಡಿ ಮಾಡಿಬಿಡೋದ್ಮೇಲೆ ದಂಡಿ ಮಾಡಿ 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 ನಾನು ಇಷ್ಟೆತ್ತು ಬಂದ್ಬಿಟ್ಟಿದ್ದೀನಪ್ಪ, ಎಲ್ಲ ಬಾಕಿನೆಲ್ಲಪ್ಪ ಎಲ್ಲ ಮಾಡ್ಬಿಟ್ಟವ್ರಪ್ಪ, ಏನೋ ಸಿಗ್ತಾ ನಿಮ್ದೇನ ರಜಾ ಏನಾದ್ರು ಹೋಗಿ ಕಾಂಪ್ರಮೈಸ್ ಆಗಿ ದುಡ್ಡು ಕೊಡ್ರಿ, ನಾನು ಏನಾದ್ರು ಮಾಡಬಾರ್ದೆಲ್ಲ ಮಾಡಿದ್ದೀನಪ್ಪ, ಈ ಸಿಕ್ಕ ಬೇಡಪ್ಪ ಅಂತ ಹೇಳಿ. ನಾನು ಅವಾಗ ಹೇಳಿದೆ, ನನ್ನ ತಾಲೂಕಲ್ಲಿ ಯಾವ ಅಧಿಕಾರಿ ಕೂಡ ಇಲ್ಲ, ನಿಮ್ಮ ದೈವ ಕೆಲಸ ಮಾಡಿ, ನಾನು ನಿಮ್ ಜೊತೆ ಹೇಳ್ತೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂತ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಇದೆ ಇವತ್ತು ಜನ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ, ಸರ್ಕಾರದ ಮೇಲೆ, ನನ್ನ ಮೇಲೆ ಕೂಡ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಮಾಲೂರು ತಾಲೂಕು ಇತಿಹಾಸದಲ್ಲಿ 2ನೇ ಸಾರಿ ಕಾಂಗ್ರೆಸ್ನ ಶಾಸಕರಾಗಿ ರಿಪೀಟ್ ಆಗಿದ್ದು ಫಸ್ಟ್ ಟೈಮ್ ನಾನೇ. ಸೈನಿಕ ಅಂತ ಎದ್ರೆ ಕೈ ಸಿಗ್ತಾನೆ ಅಂತ, ನಮ್ಮ ಕಷ್ಟಗಳಿಗೆ ಆಗ್ತಾನೆ ಅಂತ. ಹೌದು, ಕಷ್ಟ ಆದ್ರೂ ಕೂಡ 2ನೇ ಸಾರಿ ಅವಕಾಶ ಸಿಕ್ಕಿದೆ, ಸರ್ಕಾರ ಇದೆ. ಆ ನಂಬಿಕೆ ಉಳಿಸ್ಕೊಳ್ಳುವಂತ ಕೆಲಸ ನಾನು ಮಾಡ್ಬೇಕಾಗ್ತದೆ. ಅದಕ್ಕೆ ಯಾರು ಸಹಕಾರ ಬೇಕಾಗ್ತದೆ? ಅಧಿಕಾರಿ ಸಹಕಾರ ಬೇಕಾಗ್ತದೆ. ಅಧಿಕಾರಿ ಜೊತೆ ನಾನು ನಿಂತೇನೆ, ಸರ್ಕಾರ ನಿಂತದೆ. ದಯವಿಟ್ಟು ನಾನು ಯಾಕೆ ಇಷ್ಟೊಂದು ಸ್ವಲ್ಪ ಆವೇಶದಲ್ಲಿ ಇರ್ತದೆ ಅಂದ್ರೆ, ಯಾರ್ಯಾರು ನೀವು ಮಾತಾಡಿದ್ರು ಅಧಿಕಾರಿಗಳಿಗೆಲ್ಲರೂ ಕೂಡ ಹೇಳಿದ್ದೀನಿ, ಕಷ್ಟ ಆಗ್ತಾ ಇದೆ ಕೆಲಸ ಮಾಡಕ್ಕೆ, ಕಷ್ಟ ಆಗ್ತದೆ ಕೆಲಸ ಮಾಡಕ್ಕೆ. ಯಾವ ಕಷ್ಟ? ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟವ್ರ ನಿಮ್ಗೆ ಕೆಲಸ ಮಾಡೋದಕ್ಕೆ ತೊಂದರೆ ಕೊಟ್ಟರು, ಅದಕ್ಕೆ ಸೆಕ್ಷನ್ ಇದೆಯಲ್ಲ, ಯಾರು ಕೊಟ್ಟಿದ್ರಿ ನೀವು? ಯಾಕೆ ಕಾಂಪ್ರಮೈಸ್ ಆಗ್ತಾ ಇದ್ರಿ? ಇವತ್ತಿಂದ ಆ ಧೈರ್ಯವನ್ನು ತಗೊಂಡು ನೀವು ಕೆಲಸವನ್ನ ಮಾಡಬೇಕು.